ಇದೇನು ಮೇಡಮ್ ಅಲ್ಲಿಗಿಲ್ಲ ನೀವಿನ್ನೂ ಏಕೆ ಮದನ್ ಚಿನ್ನದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ವಿಜಯಾಂಬಿಕಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಮನುಷ್ಯರಾಗಿ ಹುಟ್ಟಿ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಮೇಡಮ್ ಅವಳು ಮನುಷ್ಯನೇ ಅಲ್ಲ ಮೇಡಮ್. ನನ್ನ ಕೇಳಿದ್ರೆ ನೀವು ಮದನಿಗೆ ವಿಷಯ ಹೇಳಿದ್ದೆ ತಪ್ಪು. ನಾನು ಹೇಳ್ದೆ ತಾನೆ ಅವ್ನು ನಂಬಲ್ಲ ಅಂತ. ನೀವೀಗ ಇದನ್ನೆಲ್ಲ ಹೇಳಿ ಅವ್ನ ಮನಸ್ಸಿನ ಹಾಳು ಮಾಡಿಬಿಡಿ. ಈಗಷ್ಟೇ ಅವನಿಗೆ ಸಾವಿತ್ರಿ ಮೇಲೆ ಪ್ರೀತಿ ಬರ್ತಾ ಇದೆ, ನಮಗಷ್ಟೇ ಸಾಕಲ್ವಾ? ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದೇ ಬೇಡ ಮೇಡಮ್. ನಾವು ಸುಮ್ಮನೆ ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡೋಣ. ಅವ್ನ ತಾಯಿನ ಹುಡ್ಕೋ ಕೆಲಸ ನಮ್ಗೆ ಯಾಕೆ ಬೇಕಾಗಿತ್ತು ಹೇಳಿ? ಇಲ್ಲ ಅವ್ನು ನಂಬ್ತಾನೋ ಬಿಡ್ತಾನೋ ಅದು ನನಗೆ ಮುಖ್ಯ ಅಲ್ಲ. ಅವನಿಗೆ ಸತ್ಯ ಗೊತ್ತಾಗಬೇಕು. ಅವನ ತಾಯಿ ಯಾರು ಅನ್ನೋ ವಿಷಯ ಅವನಿಗೆ ಗೊತ್ತಾಗಬೇಕು. ಇದೇ ನನ್ನ ಉದ್ದೇಶ. ನನಗಾದರೂ ಅಪ್ಪ ಅಮ್ಮ ಯಾರು ಅನ್ನೋ ವಿಷಯ ಆದರೂ ಗೊತ್ತಿತ್ತು. ಆದರೆ ಅವನಿಗೆ ಅವನ ಅಪ್ಪ ಅಮ್ಮ ಯಾರು ಅನ್ನೋ ವಿಷಯನೇ ಗೊತ್ತಿಲ್ಲ. ವಿಜಯಾಂಬಿಕಾ ಮದನ್ನ ಈ ರೀತಿ ಬಳಸ್ಕೊತಾ ಇದ್ದಾಳೆ ಅಂದರೆ ಇದ್ರ ಹಿಂದೆ ಯಾವುದೋ ಒಂದು ದೊಡ್ಡ ಕಾರಣ ಇರ್ಬೋದು ಅಂತ ನನಗನ್ಸುತ್ತೆ. ಆದರೆ ಮದನ್ನ ಇಟ್ಕೊಂಡು ಏನು ಸಾಧಿಸೋದಕ್ಕೆ ಹೊರಟಿದ್ದಾಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ವಿಜಯಾಂಬಿಕಾ ಮದನ್ನ ಹೆಂಗೆ ಬೇಕೋ ಹಂಗೆ ಬಳಸ್ಕೊತಿದ್ದಾಳೆ ಮೇಡಮ್. ಪ್ರತಿ ವಿಷಯದಲ್ಲೂ ಪಾಪ ಅವನ್ನೇ ಬಲಿಪಶು ಮಾಡ್ತಿದ್ದಾಳೆ. ಏನು ಹೇಳಲಿ ಸುಬ್ಬು, ನಾನು ಅವನಿಗೆ ಸತ್ಯ ಹೇಳಿದಾಗ ಅವನ ಕಣ್ಣಲ್ಲಿ ಆತಂಕ ಇತ್ತು. ನನಗನ್ಸುತ್ತೆ ನಾನು ಹೇಳೋದ್ರ ಬಗ್ಗೆ ಅವ್ನು ಮತ್ತೆ ಯೋಚನೆ ಮಾಡ್ತಾನೆ ಅಂತ. ಆ ವಿಜಯಾಂಬಿಕಾ ನಡವಳಿಕೆನ ಅಬ್ಸರ್ವ್ ಮಾಡ್ತಾನೆ. ಆವಾಗಾದರೂ ಆ ವಿಜಯಾಂಬಿಕಾ ಅವ್ನ ಹೆತ್ತ ತಾಯಿ ಅಲ್ಲ ಅನ್ನೋ ವಿಷಯ ಅವನಿಗೆ ಗೊತ್ತಾಗುತ್ತೆ. ಆವಾಗ ಅವ್ರ ಅಮ್ಮ ಯಾರಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಅವ್ನು ಪ್ರಯತ್ನ ಮಾಡ್ತಾನೆ. ಹೆತ್ತ ತಾಯಿ ಯಾರಿರ್ಬೋದು ಅನ್ನೋ ಪ್ರಶ್ನೆ ಒಂದು ಸಲ ಮನ್ಸಿಗೆ ಬಂದರೆ ಸಾಕು, ಅದನ್ನು ತಿಳ್ಕೊಳ್ಳೋವರೆಗೂ ಮನ್ಸಿಗೆ ಸಮಾಧಾನ ಆಗಲ್ಲ. ಮದನ್ ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ಇವತ್ತು ಎಲ್ಲ ಇರೋ ಕವರ್ ಮಾಡಿ ಮುಗಿಸ್ಬಿಡ್ಬೇಕು ಮೇಡಮ್. ಸುಬ್ಬು, ಶ್ರಾವಣಿ ಮುರೆ ಲೇಟ್ ಆಯಿತು, ಹೊರಡೋಣ ಬಾ. ನೋಡಿ ಮೇಡಮ್, ನಿಮ್ಮ ಮನೇನ ಸರ್ಚ್ ಮಾಡಬೇಕು ಅಂತ ನಮ್ಗೆ ಆರ್ಡರ್ ಬಂದಿದೆ. ಸರ್ಚ್ ವಾರೆಂಟ್ ಕೂಡ ಇದೆ. ಸರ್ಚ್ ಮಾಡಬೇಕಾ? ಅದು ನಮ್ಮ ಮನೇನಾ? ಅಂಥದ್ದೇನಿಲ್ಲ ನಮ್ಮ ಮನೇಲಿ. ನೋಡಿ ಸರ್, ಎಲೆಕ್ಷನ್ ಟೈಮಲ್ಲಿ ಅಭ್ಯರ್ಥಿಗಳ ಮನೆ ಸರ್ಚ್ ಮಾಡಬೇಕು ಅಂತ ನಮ್ಗೆ ಆರ್ಡರ್ ಬಂದರೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತೆ. ಅಲ್ಲ, ನಮ್ಮ ಮನೆ ಸರ್ಚ್ ಮಾಡಿ ಅಂತ ಯಾರು ಕಂಪ್ಲೇಂಟ್ ಕೊಟ್ಟರು? ಹಾಗೆಲ್ಲ ಡೀಟೇಲ್ಸ್ ಕೊಡೋಕ್ಕಾಗಲ್ಲ ಮೇಡಮ್. ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ, ಆದರೆ ಇದು ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಹೈಯರ್ ಅಥಾರಿಟಿಗೆ ನಾವೇನು ಉತ್ತರ ಕೊಡೋಕ್ಕಾಗಲ್ಲ. ಪ್ಲೀಸ್ ನಮ್ಮ ಕೆಲಸ ಮಾಡೋದಕ್ಕೆ ನಮ್ಮನ್ನು ಬಿಟ್ಬಿಡಿ. ಅಯ್ಯೋ ದೇವ್ರೆ, ಲೋ ಸುಬ್ಬು, ಏನೋ ಇದೆಲ್ಲ? ನಾವೇನು ಕಳ್ರೇನೋ? ನಮ್ಮನ್ನೆಲ್ಲ ಸರ್ಚ್ ಮಾಡಬೇಕು ಅಂತಿದಾರಲ್ಲೋ? ಲೇ ಧನು, ಮನೇನ ಸರ್ಚ್ ಮಾಡೋದು ಅಂದರೆ ಇಲ್ಲಿಗಲ್ ಆಗಿ ದುಡ್ಡು ಕಾಸು ಇನ್ನೊಂದು ಮತ್ತೊಂದು ಏನಾದರೂ ಸಿಗ್ಬೋದಾ ಅಂತ ಅಷ್ಟೇ. ಅದು ಬಿಟ್ಟು ನಾವು ಕಳ್ಳರು ಅಂತ ಅಲ್ಲ. ಆದರೂ ಸುಬ್ರಹ್ಮಣ್ಯ, ಇದೆಲ್ಲ ಬೇಕಾ ನಮಗೆ? ಇನ್ಸ್ಪೆಕ್ಟ್ರೆ, ನಿಮ್ಮ ಕೆಲಸ ನೀವು ಮಾಡಿ. ರೀ, ನೀವು ಅಲ್ಲೋಗಿ ಸರ್ಚ್ ಮಾಡಿರಿ. ರೀ, ನೀವು ಈ ಕಡೆ ಹೋಗ್ರಿ.